ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತಿರೋದು ಕೊಯಂಬತ್ತೂರಿನ ಈ ಶಾಲೆ. ತುಂಬ ಸರಿ ಅನ್ಕೋತಿದ್ವಿ, ಬಟ್ ಪ್ರಾಪರ್ ಪ್ಲಾನಿಂಗ್ ಅಂತ ಮಾಡಿರಲಿಲ್ಲ. ಹೀಗೆ ನಮ್ಮ ಕೊಲಿಗೊಬ್ರು ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡ್ರು. ವೆರಿ ಪೀಸ್ಫುಲ್ ಆ್ಯಂಡ್ ಕಾಮ್ ಆಗಿರುತ್ತೆ ಅಂತ ಹೇಳಿದ್ರು. ಸಡನ್ನಾಗಿ ಪ್ಲಾನ್ ಮಾಡಿ ಕ್ವಿಕ್ಕಾಗಿ ಹೊರಟು ಬಂದ್ವಿ. ಸಿನ್ಸ್ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ವಿಚಾರಿಸ್ಕೊಂಡ್ವಿ. ಟ್ರೈನ್ ಬಸ್ಸಲ್ಲಿ ಕೂಡ ಹೋಗ್ಬೋದು, ಬಟ್ ಡೈರೆಕ್ಟ್ ಆಶ್ರಮಕ್ಕೆ ಬಿಡೋಕ್ಕೆ ಅವೈಲೇಬಲ್ ಇರೋದು ಒಂದೇ ಬಸ್ಸು, ಅದು ರತಿ ಮೀನಾ. ಸೊ ಅದನ್ನೇ ಬುಕ್ ಮಾಡ್ಕೊಂಡು ಹೊರಟ್ವಿ. ಎಂಟ್ರೆನ್ಸ್ ಇಂದನೂ ಆಶ್ರಮ ಎಷ್ಟು ಪೀಸ್ಫುಲ್ ಆಗಿತ್ತು, ಆ ಅಟ್ಮಾಸ್ಫಿಯರ್ ಎಷ್ಟು ಪ್ಲೆಸೆಂಟ್ ಆಗಿತ್ತು ಅಂತ ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ. ಬಹುಶಃ ನೀವು ಅದನ್ನು ಎಕ್ಸ್ಪೀರಿಯನ್ಸೇ ಮಾಡಬೇಕು. ಅವತ್ತು ಡ್ಯೂ ಟು ಟ್ರಾಫಿಕ್ ನಾವು ರೀಚ್ ಆಗಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಫಸ್ಟು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಅಲ್ಲಿನ ಜನ ಕೂಡ ವೆರಿ ವೆರಿ ಡಿಸಿಪ್ಲಿನ್. ಅದಾದಮೇಲೆ ನಾವು ಕಾಟೇಜ್ನ ವಿಚಾರಿಸೋಕ್ಕೆ ಹೋದ್ವಿ. ರೂಮ್ ಟೂರ್ ನೋಡ್ಕೊ ಬನ್ನಿ. ಬೇಗ ಬೇಗ ರೆಡಿಯಾಗಿ ಆಶ್ರಮನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲಿನ ಅಟ್ಮಾಸ್ಫಿಯರು, ಆ ನೇಚರು ನಮ್ಮ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಈ 2 days ನಾವು ಏನೇನು ಮಾಡಿದ್ವಿ ಈ ಶಾಲೆ ಅನ್ನೋದನ್ನ ಈ ವ್ಲಾಗಲ್ಲಿ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕೀಪ್ ವಾಚಿಂಗ್. ಬುವನಾ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತ. ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. ಇಂಪಾರ್ಟೆಂಟ್ ಇದೆ. ಒಂದು ಟೆಂಪಲ್ ಮತ್ತೆ ಇನ್ನೊಂದು ಆದಿಯೋಗಿ. ಮೇನ್ ಸ್ಪಾಟ್ಸ್ ಅದೇ ಇಲ್ಲಿ. ಲಿಂಗ ಭೈರವಿ, ಆದಿಯೋಗಿ. ಫುಡ್ ಸಕ್ಕತ್ತಾಗಿತ್ತು. ಫುಡ್ ತುಂಬ ಇಷ್ಟ ಆಯ್ತಾ? ವೆರೈಟಿ. ನೀವು ನೈಟಿಗೆ ಏನು ಕೊಡ್ತಾರೆ? ಮ್ಯಾಂಗೋ ಕೊಡ್ತಾರಾ? ನಾಳೆ ಗೆಟ್ ರೆಡಿ ವಿತ್ ಮೀ ಮಾಡೋಣ. ಗೆಟ್ ರೆಡಿ ವಿತ್ ಅಸ್. ಬೆಳಿಗ್ಗೆನೇ ಮಾಡ್ಬಿಡೋಣ, ಸ್ವಲ್ಪ ಬೆಳಿಗ್ಗೆ. ಗೆಟ್ ರೆಡಿ ವಿತ್ ಅಸ್. ಇಶಾ ಕೊಯಂಬತ್ತೂರು. ಡೇ 1 ಇನ್ ಈಶಾ ಫಸ್ಟ್ ನಾವು ಹೋಗಿದ್ದು ಧ್ಯಾನಲಿಂಗಕ್ಕೆ. ಲಿಂಗ ದರ್ಶನ ತುಂಬ ಚೆನ್ನಾಗಾಯಿತು. ಯೋಗ ಸೆಷನ್ ಕೂಡ ಅಟೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ಹೋಗಿದ್ದು ಚಂದ್ರಕೊಂಡ್ಗೆ. ಹುಡುಗಿರಿಗೆ ಚಂದ್ರಕೊಂಡ್, ಹುಡುಗರಿಗೆ ಸೂರ್ಯಕೊಂಡ್ ಅಂತ ಇರುತ್ತೆ. ಈಗ ನೀವು ನೋಡ್ತಿದ್ದೀರಲ್ಲ ಅದೇ. ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದು ಲಿಂಗ ಭೈರವಿಗೆ. ಡೇ 1 ನಾನು ಬಿಟ್ಸ್ ಆ್ಯಂಡ್ ಪೀಸ್ ಹಾಕಿದ್ದೀನಿ ಮತ್ತು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಬಿಕಾಸ್ ಒಳಗಡೆ ಆಶ್ರಮದಲ್ಲಿ ಫೋನ್ ಸ್ಟ್ರಿಕ್ಟ್ಲಿ ಅಲೋ ಇಲ್ಲ, ಅದಕ್ಕೋಸ್ಕರ. ಈವ್ನಿಂಗ್ ಸ್ಟ್ಯಾಚು ಹತ್ರ ಹೋದ್ವಿ, ಲೈಟಿಂಗ್ಸ್ ಎಲ್ಲ ನೋಡೋಣ ಅಂತ. ನನ್ನ ಸಜೆಷನ್ ಏನಂದರೆ ವೀಕ್ ಡೇಸ್ ಹೋಗಿ, ವೀಕೆಂಡ್ಸ್ ಹೋಗಬೇಡಿ. ತುಂಬ ಅಂದರೆ ತುಂಬ ಕ್ರೌಡ್ ಇರ್ತಾರೆ. ಲೈಟಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಶ್ರಮಕ್ಕೆ ಹೊರಟಿದ್ದೀವಿ. ಇವತ್ತೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ಡೇ 1. ಡೇ 2 ಮಾರ್ನಿಂಗಿಂದ ಈಚೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ರಿಟರ್ನ್ ಆದ್ವಿ. ಡಿನ್ನರ್ ಮಾಡಿಕೊಂಡು ಅಟ್ಮಾಸ್ಫಿಯರ್ ತುಂಬ ಪೀಸ್ಫುಲ್ ಆಗಿತ್ತು. ಈಚೆ ಸ್ವಲ್ಪ ಕುತ್ಕೊಂಡು ಇವತ್ತೇನೇನಾಯಿತು ಎಲ್ಲ ರೀಕಾಲ್ ಮಾಡಿ ಖುಷಿಯಿಂದ ಡೇ 1ನ ಕಂಪ್ಲೀಟ್ ಮಾಡಿದ್ವಿ. ಡೇ 2 ಮಾರ್ನಿಂಗ್. ಮುಖ ಮುಚ್ಕೊಂಡ್ರು ಐ ಹ್ಯಾವ್ ಕವರ್ಡ್ ಯು. ಕೆಫೆಗೆ ಬಂದಿದ್ದೀವಿ. ಹೇಗಿದೆ ಕಾಫಿ? ಇಂಪನ ಸ್ನ್ಯಾಪಲ್ಲಿ ಬ್ಯುಸಿ ಇದ್ದಾರೆ. ಶ್ರೀ, ಓ ಹೌ ಇಸ್ ದ ಜಿಂಜರ್ ಟೀ? ಚೆನ್ನಾಗಿದ್ಯಾ? ನೋ ಕಮೆಂಟ್ಸಾ? ಅಷ್ಟೇ. ಯಾವ ಟೆಂಪಲ್ಗೆ ಹೋಗ್ತೀವಿ? ಧ್ಯಾನಲಿಂಗ. ನಾವು ನಿನ್ನೆ ಧ್ಯಾನಲಿಂಗ ಆರಾಧನಾ ಅಲ್ಲ, ನಿನ್ನೆ ನಾವು ಧ್ಯಾನಲಿಂಗದಲ್ಲಿ ನಾದ ಆರಾಧನಾ ಮಿಸ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ಧ್ಯಾನ ಆಧಾರ ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾದ ಆರಾಧನೆಗೆ ಹೋಗ್ಲೇಬೇಕು. ರೆಡಿ ಆಗ್ಬಿಟ್ಟು ಸಿಗ್ತೀವಿ. ಹೌದಾ? ಇಲ್ವಾ? ಇವರು ಫುಲ್ಲು ಬೆಳಗ್ಗೆ 6:10ಕ್ಕೆ ಇವರು ಎದ್ದಿದ್ದಾರೆ. ಅದು ಸೌಂಡು ಕೊಟ್ಟಿಲ್ಲ. ಇದಾಗತ್ತೆ ಅಂತ, ಡಿಸ್ಟರ್ಬ್ ಆಗುತ್ತೆ ಅಂತ. ಏನ್ರ ಬಗ್ಗೆ ಮಾತಾಡ್ತಿದ್ರಿ? ಡೇ 1 ಹೆಂಗಿತ್ತು? ಡೇ 1 ಅಮೇಝಿಂಗ್ ಆಗಿತ್ತು. ಡೇ 2 ಫುಲ್ ರೆಸ್ಟ್ ಮಾಡ್ತೀವಿ.
ಫುಲ್ ರೆಸ್ಟ್ ಮಾಡ್ತೀರಾ? ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನಂಗೆ ರೆಸ್ಟ್ ಮಾಡ್ಬೇಕು ಅನ್ಸ್ತಿದೆ, ಬಟ್ ಇವ್ರು ಬಿಡಲ್ಲ, ಕರ್ಕೊಂಡು ಹೋಗ್ತಾರೆ. ಸೊ ಹೋಗ್ತೀನಿ ಅವ್ರ ಜೊತೆ, ಏನೂ ಮಾಡಕ್ಕಾಗಲ್ಲ. ಇವತ್ತು ಇನ್ನೊಂದು ಟೆಂಪಲ್ ಕವರ್ ಮಾಡಬೇಕು, ಕಾಲಭೈರವ. ಏನ್ ಮಾಡ್ತೀವಿ ಇವತ್ತು? ಆಮೇಲೆ ಆದಿಯೋಗಿ ಹತ್ರ ಆದಿಯೋಗಿ ಸ್ಟ್ಯಾಚು ಹತ್ರ ಹೋಗ್ತೀವಿ. ಅಲ್ಲಿ ಅದಾದ್ಮೇಲೆ ಈಚೆ ಮತ್ತೆ ಸ್ವಲ್ಪ explore ಲಿಂಗ ಭೈರವಿಗೆ ಹೋಗಿ ಸಾಂಗ್ ಕೇಳ್ತೀವಿ. ಹ್ಮ್ ಆಮೇಲೆ ಬಂದು ಪ್ಯಾಕ್ ಮಾಡಿ ಮನೆಗೆ ಹೋಗ್ತೀವಿ. ಪ್ಯಾಕ್ ಮಾಡಿ ಮನೆಗೆ ಹೋಗ್ತೀವಿ. ಟಾಟಾ ಬೈ ಬೈ, ಗುಡ್ ಬೈ ಗಯಾ. ಮತ್ತೆ ಮನೆಗೆ ಹೋಗ್ಬೇಕಾ? ನಮ್ ಮ್ಯಾನೇಜರ್ಸ್ ನೋಡ್ಬೇಕು, ಅವ್ರು ಅನ್ಕೊಳ್ತಾರೆ ನಾವೇನೋ ಫುಲ್ ಸ್ಟ್ರೆಸ್ ಕೊಟ್ಬಿಟ್ಟಿದೀವಿ ಇವ್ರಿಗೆ, ಅದಕ್ಕೆ ಅವ್ರು ಅಲ್ಲಿ ಹೋಗಿ ಹೌದು ಪಿಂಪಲ್ ಪ್ಯಾಚ್ ಮಾಡೋದು. ಹ್ಯಾಕಾ? ಬೆಸ್ಟ್ ಪಿಂಪಲ್ ಪ್ಯಾಚ್ ಸ್ಕಿನ್ ಕೇರ್. ಡೋಂಟ್ ಟ್ರಸ್ಟ್ ಟೋಲ್ಗೇಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಟೋಲ್ಗೇಟ್ ಅಲ್ಲ, ನಾನು ಅವ್ರನ್ನ ಅಜೀಬ್ ಮಾಡ್ಕೊಂತ ಬಂದು ನಾನೇ ಅಜೀಬ್ ಮಾಡ್ದೆ. ಟೋಲ್ಗೇಟ್ ಅಂತ. She can get a husband like that. You thought you went But for I want. bath. No, if I go for bath, no, you people will take so long. I'll get ready within 10 minutes. ಮತ್ತೆ ಹೋಗಿ ನಾನೇ ಹೋಗ್ಬಿಡ್ತೀನಿ. ಅಂದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಬಟ್ಟೆ ಗೆಟ್ ರೆಡಿ ವಿತ್ ಅಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಈಗ ಒಬ್ರು ಸ್ನಾನಕ್ಕೆ ಹೋಗಿದ್ದಾರೆ, ಒಬ್ರು ಏರ್ ಸ್ಟ್ರೈಟ್ನರ್ ಮಾಡ್ಕೊಂತಿದ್ದಾರೆ. ಎಲ್ಲ ಬೇಗ ಬೇಗ ರೆಡಿಯಾಗಿ ಟೆಂಪಲ್ಗೆ ಹೋಗ್ಬೇಕು. ಈಗ ವಾಟರ್ ವೇಸ್ಟ್ ಮಾಡೋದ್ರಿಂದ ಬಿಸಿ ಬರೋದು. ಸೊ ಎಲ್ಲ ರೆಡಿಯಾಗಿ ಮನಿ ಈಗ ಟೆಂಪಲ್ಗೆ ಹೊರಡ್ತಾ ಇದೀವಿ. ಸೊ ಇವಾಗ ಆದಿಯೋಗಿ ಸ್ಟ್ಯಾಚು ಹತ್ರ ಹೋಗ್ತಿದೀವಿ. ತುಂಬಾ ಸನ್ನಿ ಇದೆ. ಶ್ರೀ ಬುಲ್ಲಕ್ ಕಾರ್ಟ್ ಅಲ್ಲಿ ಹೋಗೋಣ ಅಂತ ಅನ್ಕೊಂತಾ ಇದೀವಿ. ವಿಲ್ ಸಿ. ಮೆಸ್ಸಿ ಇದ್ರಲ್ಲಿ ಹೋಗೋಣ ಅಂತ ಅನ್ಕೊಂತಾ ಇದೀವಿ. ಕ್ಯಾಶ್. ಸೊ ಟಿಕೆಟ್ಸ್ ತಗೋಬೇಕು. ಇಲ್ಲಿ ಟಿಕೆಟ್ಸ್ ತಗೊಂಡು ಬುಲ್ಲಕ್ ಕಾರ್ಟ್ ಅಲ್ಲಿ ಹೋಗೋಣ ಅಂತ ಅನ್ಕೋತಿದೀವಿ. ಯಾಕಂದ್ರೆ ತುಂಬಾ ಬಿಸಿಲಿದೆ. ನಿಯರ್ ಬೈ ಎ ಸ್ಟ್ಯಾಚು, ಬಟ್ ಸ್ಟಿಲ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಏನಂತೀರ ಭುವನ? ತುಂಬಾ ಜನ ಇದ್ದಾರೆ, ವೀಕ್ ಡೇಸ್ ಅಲ್ಲಿ ಬನ್ನಿ, ವೀಕೆಂಡ್ಸ್ ಬರ್ಬೇಡಿ. ಸ್ವಲ್ಪ ಜ್ಯೂಸ್ ಕುಡಿಯೋಣ ಎನರ್ಜಿಗೆ ಅನ್ಕೊಂಡ್ ಬರ್ತಾ ಇದೀವಿ. ಸೊ ಇವಾಗ ಬಟರ್ ಮಿಲ್ಕ್ ಅಥವಾ ಐಸ್ ಕ್ರೀಮ್ಸ್ ಏನಾದ್ರು ನೋಡೋಣ ಅಂತ ಬಂದಿದೀವಿ. ಐಸ್ ಕ್ರೀಮ್ಸ್ ಇಲ್ಲ, ಏನದು ಬಾದಾಮ್ ಮಿಲ್ಕ್ ಇದೆ. ಬಾದಾಮ್ ಮಿಲ್ಕ್ ಇದೆ. ಇನ್ನೇನಿದೆ? ಶ್ರೀ ಮತ್ತೆ ಇಂಪನ ಬಾದಾಮ್ ಮಿಲ್ಕ್ ತಗೊಂಡಿದ್ದಾರೆ. ನಾನು ಮತ್ತೆ ಭುವನ ಮ್ಯಾಂಗೋ ಜ್ಯೂಸ್ ಕುಡಿತಾ ಇದೀನಿ. ಮ್ಯಾಂಗೋ ಜ್ಯೂಸ್ ಅಲ್ಲಿ ಮ್ಯಾಂಗೋನು ಇಲ್ಲ. ಜ್ಯೂಸ್ ಆದ್ಮೇಲೆ ಏನಿದು ಭುವನ? ನಂಗೆ ಚಾಕ್ಲೇಟ್ ಅಥವಾ ಈ ತರದ್ದೇನು ಅಷ್ಟು ಇಷ್ಟ ಆಗಲ್ಲ. ಯೂಶಲಿ ನಾನು ತಿನ್ನೋದೇ ಇಲ್ಲ, ಸೊ ಅದಕ್ಕೆ ತಿಂತಿಲ್ಲ. ಟಿಕೆಟ್ ಕೌಂಟರ್ ಇದೆ, ಸೊ ಟಿಕೆಟ್ ತಗೊಂಡು ಹೊರಡೋಣ. ಬುಲ್ಲಕ್ ಕಾರ್ಟ್ ರೆಡಿ ಇದೆ, ನಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಕೂತಿದ್ದೀವಿ. ಶ್ರೀ ಟ್ರೈನಲ್ಲಿ ಬರೋರ್ಗೆ ರೈಲ್ವೆ ಸ್ಟೇಷನ್ ಇಂದ ಬಸ್ ಕೂಡ ಅವೈಲೇಬಲ್ ಇದೆ. ನಾವು ರತಿಮೀನಾ ಬಸ್ ತಗೊಂಡ್ ಬಂದ್ವಿ. ಸೊ ಇಲ್ಲಿಂದ ನಾವು ಸ್ಟ್ಯಾಚು ಹತ್ರ ಹೋಗಕ್ಕೆ ಪರ್ ಹೆಡ್ 10 rupees ಪೇ ಮಾಡಿದೀವಿ. ಮಾತ್ರ ವೆರಿ ಪೀಸ್ಫುಲ್, ತುಂಬಾ ಚೆನ್ನಾಗಿದೆ. ಸಿಟಿ ಲೈಫ್ ಇಂದ ಒಂದು ಬ್ರೇಕ್ ಬೇಕಂದ್ರೆ ಖಂಡಿತ ಈಶಾಗೆ ವಿಸಿಟ್ ಮಾಡ್ಬೋದು. ಏನಂತೀರಾ ಗೈಸ್? ಪೈಸಾ ವಸೂಲ್. ಫಸ್ಟ್ ಟೈಮ್ ಬಂದಿರೋದ್ರಿಂದ ರತಿಮೀನಾ ಟ್ರಾವೆಲ್ಸ್ ಅಲ್ಲಿ ಬಂದ್ವಿ. ದ ಬಸ್ ಇಸ್ ಕಂಫರ್ಟಬಲ್, ಬಟ್ ಡೈರೆಕ್ಟ್ ಕಲಾಸಿಪಾಳ್ಯ ನಾವು ಹತ್ತಿದ್ದು. ಇಲ್ಲಿಗೆ ಡೈರೆಕ್ಟ್ ಇಲ್ಲಿಗೆ ಇದೆ. ಅದರ್ ಚೀಪರ್ ಆಪ್ಷನ್ ಇಸ್ ಟ್ರೈನ್, ರೈಲ್ವೆ ಸ್ಟೇಷನ್. ನೀವು ಬರಕ್ ಒಂದು 2 months ಬಿಫೋರೆ ಟ್ರೈನ್ಸ್ ಬುಕ್ ಮಾಡ್ಕೋಬೇಕು. ಸೊ ಅದು ನಿಮ್ಗೆ ಸ್ವಲ್ಪ ಬಜೆಟ್ ಕಮ್ಮಿ ಆಗುತ್ತೆ. ನಿಮ್ಗೆ ಹೆಂಗ್ ಅನ್ಸುತ್ತೆ? ನಂಗೆ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ 1000 ಗಟ್ಲೆ ಕೊಟ್ಟು ರೆಸಾರ್ಟ್ ಹೋಗೋ ಬದಲು ಇಲ್ಲಿಗೆ ಆರಾಮಾಗೆ ಬಜೆಟ್ ಫ್ರೆಂಡ್ಲಿ ಒಳ್ಳೆ ಮೈಂಡ್ ಸಿಗುತ್ತೆ, ಪೀಸ್ಫುಲ್ ಸಿಗುತ್ತೆ. ಯಾರು ಬ್ಯಾಂಗ್ಳೂರಲ್ಲಿ ಫುಲ್ಲು
ಸ್ಟ್ರೆಸ್ ಔಟ್ ಆಗಿರ್ತಾರೋ ಆರಾಮಾಗಿ ಬಂದು 3-4 ಡೇಸ್ ರಿಲ್ಯಾಕ್ಸ್ ಮಾಡಿ ಫಸ್ಟ್ ಕಂಫರ್ಟ್ 2-3 ಡೇಸ್, ಆಮೇಲೆ ಇಷ್ಟ ಆದ್ರೆ ಮತ್ತೆ 100% ಇಷ್ಟ ಆಗುತ್ತೆ, ಮತ್ತೆ ಬರ್ತಾನೆ ಇರ್ತೀರಾ. ಟೆನ್ಷನ್ ಫ್ರೀಗೆ. ಸೊ ಪೀಸ್ಫುಲ್. ನಿಮಗೆ ಒಳಗಡೆ ಏನು ತಿಂಡಿ ಸಿಗಲ್ಲ, ಏನು ಸಿಗಲ್ಲ, ಜಂಕ್ ಫುಡ್ ಬೇಕಂದ್ರೆ ಇಲ್ಲಿಗೆ ಬನ್ನಿ. ಇಲ್ಲಿ ಬಂದ್ರೆ ಇಲ್ಲಿ ಫುಲ್ಲು ಸ್ಟೋರ್ಸ್ ಇದೆ. ಬಟ್ ನಾವು ಸ್ಟೇ ಮಾಡಿರೋದು ಆಶ್ರಮ ಒಳಗಡೆ. ಅಂದ್ರೆ ಆಶ್ರಮದಲ್ಲಿ ತುಂಬಾ ಕಾಟೇಜಸ್ ಇದೆ. ನಾವು ನಂದಿ ಕಾಟೇಜ್ ಅಲ್ಲಿ ಸ್ಟೇ ಮಾಡ್ತಿದೀವಿ. ಆಲಯಂ ಇದೆ. ಆಮೇಲೆ ಇವತ್ತು ಬೆಳಗ್ಗೆ ನೋಡಿದ್ ಯಾವ್ದು ನಳಂದ, ಅದು ತುಂಬಾ ಚೆನ್ನಾಗಿದೆ. ಮೆನಿ ಆಪ್ಷನ್ಸ್ ಇದೆ, ಫ್ಯಾಮಿಲಿ ಜೊತೆ ಬರ್ಬೋದು. ಚೆಕ್ಔಟ್ ಇನ್ ವೆಬ್ಸೈಟ್ ಇವ್ರು ಲಿಂಕ್ ಹಾಕ್ತಾರೆ. ವೆಬ್ಸೈಟ್ ಅದು ಹೇಗ್ ಬುಕ್ ಮಾಡೋದು ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಬಂದ್ವಿ ಈಶಾ ಸ್ಟ್ಯಾಚ್ಯೂ ಹತ್ರ. ದಿಸ್ ಇಸ್ ಬ್ಯಾಕ್ ಸೈಡ್ ವ್ಯೂ ಆಫ್ ಶಿವ. ನೀನು ಇದೆ, ಗಾಳಿನೂ ಇದೆ. ನಾವು ಫುಲ್ಲು ಗೆಟ್ ರೆಡಿ ವಿತ್ ಅಸ್ ಅಂತೆಲ್ಲ ಮಾಡಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಟ್ ಹೇರ್ ಸ್ಟೈಲ್ ಅಲ್ವಾ ಹಾಳಾಯ್ತು. ನಮ್ ಗೆಟ್ ರೆಡಿ ವಿತ್ ಅಸ್ ವಿಡಿಯೋ ಬೇಕಂದ್ರೆ ಇನ್ಸ್ಟಾ ಪೇಜ್ ಅಲ್ಲಿ ಹಾಕಿರ್ತೀವಿ ನೋಡಿ. ಯೂಟ್ಯೂಬ್ ಬ್ಲಾಗ್ ಹತ್ರ ಬಂದಿದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ವೀಕೆಂಡ್ಸ್ ಪ್ಲಾನ್ ಮಾಡಕ್ ಹೋಗ್ಬೇಡಿ, ತುಂಬಾ ಜನ. ಇವನ್ ಫೋಟೋಸ್ ತಗೊಳೋದಕ್ಕಾಗ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ನಾವಿಲ್ಲಿ ಕಾಳಭೈರವ, ರೈಟ್ ಶ್ರೀ? ಕಾಳಭೈರವ ಟೆಂಪಲ್ಗೆ ಹೋಗ್ಬೇಕು. ಓ ನರ್ಸರಿ, ವಿ ಹ್ಯಾವ್ ನರ್ಸರಿ ಇಯರ್. ಸಿ, ಸೊ ನರ್ಸರಿ ಇದೆ. ತುಂಬಾ ಬಿಸಿಲಿದೆ, ಪ್ಲೇಸ್ ಮಾತ್ರ ಕ್ರೇಜಿ ಆಗಿದೆ. ಇದು ಕಾಳಭೈರವ ಟೆಂಪಲ್. ಸೊ ಕಾಳಭೈರವ ಟೆಂಪಲ್ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಮತ್ತೆ ಸ್ಟ್ಯಾಚ್ಯೂ ಹತ್ರ ಹೋಗಿ ತಲುಪ್ತೀವಿ. ತುಂಬಾ ಚೆನ್ನಾಗಿತ್ತು ಕಾಳಭೈರವ ಟೆಂಪಲ್. ಇಲ್ಲಿಗೆ ನಮ್ಮ ಹುಡುಗಿರ್ ಪರಿಸ್ಥಿತಿ ನೋಡಿ. ಸೊ ಕಾಳಭೈರವ ಟೆಂಪಲ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ತುಂಬಾ ಪೀಸ್ಫುಲ್ ಆಗಿತ್ತು. ಇಲ್ಲಿ ಪ್ರತಿ ಒಂದು ಟೆಂಪಲ್ ಕೂಡ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿರುತ್ತೆ. ಆ ಒಂದು ಬ್ರೇಕ್ ಬೇಕು ಮೈಂಡ್ ಫ್ರೆಶ್ನೆಸ್ಗೆ ಅಂದ್ರೆ ಖಂಡಿತ ನೀವು ಈಶಾಗೆ ಬಂದ್ರೆ, ಕೊಯಂಬತ್ತೂರಲ್ಲಿ ಬಂದಿರೋದು, ಕೊಯಂಬತ್ತೂರು ಈಶಾ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿದೆ. ಅಂಡ್ ಇಲ್ಲಿ ಒಂದು ರಿಚುವಲ್ ಇತ್ತು. ಸೊ ಕೇಳಿದ್ವಿ, ತಿಳ್ಕೊಂಡ್ವಿ ಏನು ಅಂತ. ಒಂದು ಬ್ಲ್ಯಾಕ್ ಥ್ರೆಡ್ ಅಲ್ಲಿ ಟೈ ಮಾಡಿರ್ತಾರೆ. ಸೊ ಅದನ್ನ ನಾವು ಈ ವ್ರಿಸ್ಟ್ ಅಲ್ಲಿ, ಈ ತಂಬೆಗೆ ಹಾಕೊಂಡು ಈ ವ್ರಿಸ್ಟ್ ಅಲ್ಲಿ ಇಟ್ಕೊಂಡು 2 minutes ಮೆಡಿಟೇಟ್ ಮಾಡಬೇಕು ಟೆಂಪಲ್ ಒಳಗಡೆ. ಮೆಡಿಟೇಟ್ ಮಾಡಿ 1 ರೌಂಡ್ ಬಂದು ಅಲ್ಲಿ ಫೈರ್ ಅಲ್ಲಿ ಬರ್ನ್ ಮಾಡಬೇಕು. ಬೇಸಿಕಲಿ ಇದು ಯಾಕೆ ಅಂದ್ರೆ, ನಮ್ದೇನಾದ್ರೂ ಸ್ಯಾಡ್ನೆಸ್ ಅಥವಾ ಫಿಯರ್ ಅಬೌಟ್ ಲೈಫ್, ಯಾವ್ದ್ರ ಮೇಲಾದ್ರೂ ಫಿಯರ್ ಇದ್ರೆ ಅಥವಾ ಏನೇ ಸ್ಯಾಡ್ನೆಸ್ ಇದ್ರು, ಆಂಗ್ಸೈಟೀಸ್ ಇದ್ರು, ಆ ವಿಜುವಲೈಸ್, ಆ ಮೆಮೊರೀಸ್ ಅಥವಾ ಆ ಇನ್ಸಿಡೆಂಟ್ ಏನಿದೆ ಅದನ್ನ ವಿಜುವಲೈಸ್ ಮಾಡ್ಕೋಬೇಕು ಆ ಟೈಮ್, ಮೆಡಿಟೇಷನ್ ಟೈಮಲ್ಲಿ. ಬೇಸಿಕಲಿ ಅದನ್ನ ವಿಜುವಲೈಸ್ ಮಾಡ್ಕೊಂಡು, ಸೊ ಅದನ್ನೆಲ್ಲ ಇಲ್ಲಿ ಸುಟ್ಟಿ ಮುಂದೆ ಹೋಗ್ತಿದೀವಿ ಅನ್ನೋ ತರ ಮೀನಿಂಗ್ಫುಲ್ ಆಗಿತ್ತು. ಸೊ ಟ್ರೈ ಮಾಡೋಣ ಅಂತ ಹೇಳಿ ಆ ರಿಚುವಲ್ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಖುಷಿ ಅನಿಸ್ತು. ಅಲ್ಲ, ಬೆಂಗಳೂರು ಅಷ್ಟೇ ಅಲ್ಲ, ಇಲ್ಲೂ ವೆದರ್ ಪ್ರಿಡಿಕ್ಟ್ ಮಾಡಕ್ಕೆ ಆಗ್ತಿಲ್ಲ. ಜಸ್ಟ್ ನಾನು ಇವಾಗ ಹಿಂಗ್ ಬರ್ಬೇಕಾದ್ರೆ ಬಿಸಿಲು ಅಂತ ನಿಮ್ಗೆ ಹೇಳ್ಕೊಂಡ್ ಬಂದಿರ್ತೀನಿ. ಈಗ ಫುಲ್ ಗಾಳಿ, ಮಳೆ ಬರ್ತಾ ಇದೆ ನೋಡಿ, ಫುಲ್ ಮಳೆ. ಬಟ್ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೇ ಬಂದಿದ್ದೆ ಈಶಾಗೆ. ಎಕ್ಸ್ಪೀರಿಯನ್ಸ್ ಎಷ್ಟ್ ಸತಿ ಹೇಳಿದ್ರು ಕಡಿಮೆನೆ ಅನ್ಸ್ತಿದೆ. ಆ ಕಾಸ್ಗೂ ತುಂಬಾ ವರ್ತ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಲ್ಲಾರು ಒನ್ ಟೈಮ್. ಬಟ್ ಎಲ್ಲ ಪ್ರಿಯರ್ ಬುಕ್ ಮಾಡ್ಕೊಳ್ಳಿ, ಬಂದು ಡೈರೆಕ್ಟ್ ಬಂದು ಪ್ರೀ ಬುಕ್ಕಿಂಗ್ ಇರುತ್ತೆ ಆಲ್ಮೋಸ್ಟ್. ನೀವು ಆರಾ ಕ್ಲೆನ್ಸಿಂಗ್ ಅದೊಂದು ನಮ್ಗೆ ಮಿಸ್ ಆಯ್ತು. ಆಕ್ಚುಲಿ ನಾವು ಅದನ್ನ ಮಾಡಿಸ್ಕೋಬೇಕು ಅಂತ ಇದ್ವಿ, ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕಿತ್ತು, ನಾವು ಮಾಡ್ಕೊಂಡಿಲ್ಲ. ಸೊ ತುಂಬಾ ಪ್ರೀ ಬುಕ್ಕಿಂಗ್ಸ್ ಅವೈಲೇಬಲ್ ಇರುತ್ತೆ, ರೂಮ್ಸ್ಗಾಗ್ಲಿ ಆಶ್ರಮದ ಒಳಗಡೆ ಎಲ್ಲ. ಸೊ ಎಲ್ಲ ಪ್ರೀ ಬುಕ್ ಮಾಡ್ಕೊಂಡು ಬನ್ನಿ. ಶ್ರೀ ನಿನ್ನೆಯಿಂದ ಸೋಡಾ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಇಲ್ಲೆಲ್ಲೂ ಸೋಡಾನೇ ಸಿಗ್ತಿಲ್ಲ. ಇನ್ಫ್ಯಾಕ್ಟ್ ನಿನ್ನೆ ನಾವು ಬಂದು ಆಶ್ರಮದೊಳಗಡೆ ಹೋಗಿ ರಿಟರ್ನ್ ಬಂದಿದೀವಿ ಒಂದ್ ಸೋಡಾಗೋಸ್ಕರ. ಇವತ್ತು
ಗೋಳಿ ಸೋಡಾ ಇದೆಯಾ, ಲೈಮ್, ಸ್ವೀಟ್ ಅಂಡ್ ಸಾಲ್ಟ್. ಸೊ ನೋಡೋಣ. ಸೋಡಾ ಫೈನಲಿ ಯು ಫೌಂಡ್ ಸೋಡಾ ಫೈನಲಿ. ಭುವನ ಮ್ಯಾಂಗೋ. ಆಕ್ಚುಲಿ ನೈಟು ಇವರಿಗೆ ಊಟ ತುಂಬಾ ಫುಲ್ ಆಗೋಯ್ತು. ಅವರು ತುಂಬಾ ಫಾರಿನರ್ ತರ ತಿನ್ನೋದು ಊಟ, ಇಷ್ಟಿಷ್ಟೇ. ಬಟ್ ಇಲ್ಲಿ ಈಶಾದಲ್ಲಿ ಹಂಗೆಲ್ಲ ನಡೆಯಲ್ಲ. ಟ್ರೋಲಿಂಗ್ ಶ್ರೀ ಆಕ್ಚುಲಿ ಇದು, ಓಕೆನಾ, ಟ್ರೋಲಿಂಗ್ ಶ್ರೀ ವಿಡಿಯೋ. ಈಶಾದಲ್ಲಿ ನಮ್ಗೆ ಆತರ ಲೈಟ್ ಫುಡ್ ಏನು ಇಲ್ಲ, ಅವ್ರು ಹಾಕಿ ತಿನ್ಬೇಕು. ಸೊ ವೆರೈಟೀಸ್ ಇತ್ತು, ಬಟ್ ಸ್ಟಿಲ್ ಅವ್ರಿಗೆ ಫುಲ್ ಹೊಟ್ಟೆ ಫುಲ್ ಆಗಿ, ಲೈಕ್ ಫಾರ್ ಡೈಜೆಷನ್ ಪರ್ಪಸ್ ನಾವು ಸೋಡಾ ಹುಡುಕ್ತಿದ್ವಿ, ಲೈಕ್ ರಿಲೇಟೆಡ್ ಟು ಸ್ಪ್ರೈಟ್ ಆರ್ ಏನೋ ಸೋಡಾ ಆತರ ಹುಡುಕಿದೀವಿ. ಅಲ್ಲಿ ಗೇಟ್ ಬಂದ್ರೆ ಲೈಕ್ ಹಾಸ್ಟೆಲ್ಸ್ ತರ, ಲೈಕ್ 9 o'clock ಆಯ್ತು, ಗೇಟ್ ಇಂದ ಆಚೆ ಬಿಡಲ್ಲ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಆಚೆ ಬಂದ್ರೆ ಶಾಪ್ಸ್ ಓಪನ್ ಇಲ್ಲ. ಶಾಪ್ಸ್ ಓಪನ್ ಇದೆ, ಬಟ್ ಅವರು ಸೋಡಾ ಇಲ್ಲ ಅಂತ ಹೇಳಿದ್ರು. ಸೊ ನೈಟ್ ಇಂದ ಕ್ರೇವ್ ಮಾಡಿ ಅಂಡ್ ಲಾವಣ್ಯ ಅವ್ರ ಹತ್ರ ಒಂದು ಬಾಟಲ್ ಇತ್ತು. ಅಂದ್ರೆ ನಾವು ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಪ್ರೈಟ್ ಬಾಟಲ್, ಅದು ಕೋಲ್ಡ್ ಇರ್ಲಿಲ್ಲ, ಎಕ್ಸ್ಪೈರ್ಡ್ ಬಾಟಲ್. ಅದನ್ನೇ ತಗೊಂಡು ಕುಡ್ಕೊಂಡು ಓಕೆ ಏನೋ ಒಂದ್ ಸಿಕ್ತಲ್ಲ ಅಂತ ಹೇಳಿ ಅದನ್ನ ಮ್ಯಾನೇಜ್ ಮಾಡಿದ್ರೆ. ಬಟ್ ಒಂದ್ ಸೋಡಾಗೋಸ್ಕರ ಆಶ್ರಮದ ಒಳಗಡೆ ಹೋಗಿ ಮತ್ತೆ ರಿಟರ್ನ್. ಆಕ್ಚುಲಿ ಎಂಟ್ರೆನ್ಸ್ ಇಂದ ನಾವು ಇರೋ ಕಾಟೇಜ್ ತುಂಬಾ ದೂರ. ಅಲ್ಲಿ ನಡೆದು ಬೆಳಗ್ಗೆಯಿಂದ ನಾವು ನೈಟ್ ವರ್ಗು ಅರೌಂಡ್ 30,000 ಪ್ಲಸ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೀವಿ ನೆನ್ನೆ. ಹೌದು. ಇದಕ್ಕೆ ಯಾವ್ದು ಹಾಕ್ತಿರಾ ಗೊತ್ತಾ? ಸಾಧಿಸ್ಬಿಟ್ವಿ. ತುಂಬಾ ಕ್ರೇವ್ ಮಾಡ್ತಿದ್ರು ನೆನ್ನೆಯಿಂದ. ಸೊ ಫೈನಲಿ ಮ್ಯಾಂಗೋ ಫ್ಲೇವರ್ ಕುಲ್ಫಿ ಎಂಜಾಯ್ ಮಾಡ್ತಾ ಇದಾರೆ. ಸೊ ಮ್ಯಾಂಗೋ ಕ್ರೇವಿಂಗ್, ಸೋಡಾ ಕ್ರೇವಿಂಗ್ ಎರಡು ಡನ್. ಯಾವ್ದು ಯೂನಿವರ್ಸಲ್ ಸ್ಲೋಗನ್ ಇಂಪನ? ಗೈಸ್ ವೆಲ್ಕಮ್ ಬ್ಯಾಕ್ ಗೈಸ್. ನಾವ್ ಅದಕ್ಕೆ ಬೇರೆ ಏನಾದ್ರು ಯುನೀಕ್ ಆಗಿ ಕರೆಯೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನಮಸ್ಕಾರ ಜನರೇ. ಶ್ರವಣ್ ಬೋನ ಕಾಪಿ ಮಾಡ್ತಿದ್ದಾರೆ. ಬನ್ನಿ ಜನರೇ ಬನ್ನಿ ಜನರೇ ಬನ್ನಿ. ಸೊ ಈಗ ಸ್ಟ್ಯಾಚು ಹತ್ರ ಆದ್ರೆ ಸ್ವಲ್ಪ ಪಿಕ್ಸ್ ತಗೊಂಡು ಶಾಪಿಂಗ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದೀವಿ. ಇನ್ಸೈಡ್ ಆಶ್ರಮ, ಔಟ್ಸೈಡು ಅಷ್ಟು ಕಲೆಕ್ಷನ್ಸ್ ಅನ್ನಿಸ್ಲಿಲ್ಲ, ಬಟ್ ನಾವು ಅಷ್ಟೊಂದೆಲ್ಲ ಎಕ್ಸ್ಪ್ಲೋರ್ ಮಾಡಲಿಲ್ಲ ಆಚೆ. ಎನಿವೇಸ್ ಒಳಗಡೆನೆ ತುಂಬ ಶಾಪ್ಸ್ ಇದೆ, ಅದಕ್ಕೆ ಸೊ ವಿಲ್ ಎಕ್ಸ್ಪ್ಲೋರ್ ಶಾಪಿಂಗ್. ರಿಟರ್ನ್ ಹೋಗ್ತಾ ಇದೀವಿ. ಬಂದೆ, ಒಂದ್ ರೌಂಡ್ ಹೊಡ್ಕೊ ಬರ್ತೀನಿ. ಹುಡುಗಿರ್ ಸೀರೆ ಉಡ್ಕೊಂಡ್ರೆ ಇದೇ ಆಗೋದು. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇದು ಇಂಪನ ಸಾರಿ, ಶ್ರೀ, ಭುವನ, ಇದು ನಾವಿವಾಗ ಫ್ಯೂ ಪ್ಲೇಸಸ್ ಕವರ್ ಮಾಡಿದ್ವಿ, ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅದು ಮುಗಿಸ್ಕೊಂಡು ಕಾಫಿಗೆ ಹೋಗಿ ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ಇನ್ನೊಂದು ಸತಿ ಟೆಂಪಲ್ಗೆ ಹೋಗಿ. ಆಕ್ಚುಲಿ ನಮ್ಗೆ ಹೋಗಕ್ಕೆ ಮನಸ್ಸೇ ಇಲ್ಲ. ನಾಳೆ ಲೀವ್ ಹಾಕಿಲ್ಲ ಅಂಡ್ ಮೋರ್ ಓವರ್ ಇವತ್ತು ಬಸ್ ಬುಕ್ ಮಾಡಿಬಿಟ್ಟಿದ್ದೀವಿ. ಅದೇನಾದ್ರೂ ಇಲ್ಲ ಓನ್ ಟ್ರಾನ್ಸ್ಪೋರ್ಟ್ ಆಗಿದ್ರೆ ಪಕ್ಕ ನಾಳೆ ಹೆಂಗಾದ್ರೂ ಲೀವ್ ಹಾಕ್ಬಿಟ್ಟು ನಾಳೆ ನೈಟೇ ಹೊರಡ್ತಾ ಇದ್ದಿದ್ದು. ಹೌದು. ಇನ್ನೊಂದು ಟೆಂಪಲ್ ಇಲ್ಲಿ ಒಂದಿನ ಆರಾಮಾಗಿ ಸುತ್ಕೊಂಡು ಊಟ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅನಿಸ್ತಾ. ಈ ರೂಮ್ನ ವೆಕೇಟ್ ಮಾಡಿ ಹೊರಡ್ತೀವಿ ಬೇಗ. ಅಷ್ಟೇ, ಮತ್ತೆ ಸಿಗೋಣ. ಬಾಯ್. ಯು ಫೆಲ್ಟ್ ಇಟ್ ವಾಸ್ ಸೋ ಗುಡ್. ಇಂಪನ ಹೆಂಗಿತ್ತು? ಇಂಪನ ಪ್ಯೂರ್ ಗೂಸ್ ಬಂಪ್ಸ್. ನನಗೆ ಯಾಕೆ ಇಷ್ಟು ಬೇಗ ನಿಲ್ಲಿಸ್ಬಿಟ್ರು ಅಂತ ಅನಿಸ್ತು ಸೀರಿಯಸ್ಲಿ. ಬಟ್ ರಿಗ್ರೆಟ್ ಮಾಡ್ತಾ ಇದ್ದೀನಿ ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಟೈಮ್ ಬಂದರೆ 3 ಡೇಸ್ಗಿಂತ ಜಾಸ್ತಿನೇ ಬರೋದು ಪಕ್ಕ. ಎಸ್, ಮಸ್ತ್. ಭುವನ, ನಿಮ್ಮ ಎಕ್ಸ್ಪೀರಿಯನ್ಸ್? ನಂಗೆ ಬೇಜಾರಾಗ್ತಾ ಇದೆ ಹೋಗ್ತಾ ಇರೋದು. ಬಟ್
ಅದ್ ಮಾತ್ರ ಮಿಸ್ ಮಾಡ್ಕೋತೀನಿ. ಅಲ್ಲಿ ಅನ್ಕೊಳ್ತಾ ಇದ್ದೆ ನಾನು ಛೇ, ನಾಳೆ ಇದನ್ನು ಎಕ್ಸ್ಪೀರಿಯನ್ಸ್ ನಾಳೆ ಮತ್ತೆ ತಗೋಬೇಕಿತ್ತು ಅಂತ. ಸಖತ್ತಾಗಿತ್ತು, ಸ್ವಲ್ಪ ಒಳ್ಳೆ ಎಲ್ಲ ಮಾತಾಡ್ತಿರೋದು ಲಿಂಗ ಭೈರವಿ ಟೆಂಪಲಲ್ಲಿ 8 ಗಂಟೆಗೆ ಮುಚ್ಚೋ ಟೈಮಲ್ಲಿ ಮಹಾಮಂಗಳಾರತಿ ಥರ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು, ತುಂಬ ವೈಬ್ರೆಂಟ್ ಆಗಿತ್ತು. ಡೈಲಿ ಮಾಡ್ತಾರೆ ಅದನ್ನು. ಯಾರಾದರೂ ಬಂದರೆ 8 o'clock ನೈಟು ಮಿಸ್ ಮಾಡಲೇಬೇಡಿ. ಆ ಸಾಂಗ್ಸು ಆ ವೈಬ್ರೇಷನ್ಸ್ ಸಖತ್ತಾಗಿತ್ತು. ವಿ ಫೆಲ್ಟ್ ವೆರಿ ಹ್ಯಾಪಿ. ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಬರ್ತಾನೇ ಇರಿ. ನಮಗೂ ಹೋಗೋಕ್ಕೆ ಇಷ್ಟ ಇಲ್ಲ, ಬಟ್ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಏನ್ ಮಾಡಿ ದುಡಿದ್ರೆ ಮಾತ್ರ ಇಲ್ಲಿಗೆ ಬರಕ್ ಸಾಧ್ಯ. ಸೊ ಬಾಯ್ ಬಾಯ್ ಈಶಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ಯಾ.